ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಮತ್ತೊಂದು ರೆಸಿಪಿ ಜೊತೆ ನಿಮ್ಮೊಂದಿಗೆ ಬಂದಿದ್ದೇನೆ. ಆ್ಯಕ್ಚುಲಿ ಇದೊಂದು ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ಬೋದು. ಏನು ಮಾಡ್ತಾಯಿದ್ದೀನಿ ಅಂದರೆ ಏನು ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ. ಏನು ಮಾಡ್ತಾಯಿದ್ದೀನಿ ಅಂತ ಬೇಗ ಬೇಗ ಹೇಳ್ಬಿಡ್ತೇನೆ. ಆ್ಯಕ್ಚುಲಿ ಇವತ್ತು ನಾನು ಕೇಕ್ ಮಾಡ್ತಾಯಿದ್ದೀನಿ. ಓಕೆ, ಕೇಕು ಲಾಸ್ಟ್ ಟೈಮ್ ಮಾಡಿದ್ದೆ. ನಾರ್ಮಲಿ ಮಾಡಬಹುದು ಅಂತೆಲ್ಲ ಅಂದರೆ ಮಾಡ್ಬೋದು, ಈಸಿನೇ ಇತ್ತು ಅಲ್ವಾ. ಬಟ್ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಕೇಕ್ ಮಾಡ್ತಾಯಿದ್ದೀನಿ. ಅದು ಏನು ಅಂತ ಅಂದರೆ ಖರ್ಜೂರ. ಖರ್ಜೂರನ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಯಿದ್ದೀನಿ. ಓಕೆ, ಆ್ಯಕ್ಚುಲಿ ನಾನೇ ತುಂಬ ಕಾಯ್ತಾ ಇದ್ದೀನಿ ಮಾಡಿಬಿಟ್ಟು ಅದು ಟೇಸ್ಟ್ ಹೇಗಿರುತ್ತೆ ಅಂತ. ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ಇವಾಗ ಮಾಡೋಣ. ರೆಡಿನಾ? ನನ್ನ ಜೊತೆಗೆ ನೀವು ಮಾಡಿ, ಆಯಿತಾ? ಇವಾಗ ಮಾಡೋಣ. ಅದಕ್ಕೆ ಬೇಕಾಗಿರೋಂತಹದ್ದು ಪದಾರ್ಥಗಳು ಏನು ಎತ್ತ ಅಂತೆಲ್ಲ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್. ಲೆಟ್ಸ್ ಗೋ. ಆರ್ ಯು ರೆಡಿ? ನನ್ನ ಜೊತೆಗೆ ಮಾಡೋಕ್ಕೆ ರೆಡಿ ಇದ್ದೀರಾ? ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಖರ್ಜೂರನ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಾಲು ಏನಕ್ಕಪ್ಪ ಅಂತಂದರೆ ಅದು ಸ್ವಲ್ಪ ನೆನೆಯಬೇಕು. 5 to 10 minutes ನೆನೆಯಕ್ಕೆ ಬಿಟ್ಟು ಇಲ್ಲಿ ಓರಿಯೋ ಬಿಸ್ಕೆಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು 8ರಿಂದ 9 ಓರಿಯೋ ಬಿಸ್ಕೆಟು. ಅದ್ರ ಕ್ರೀಮ್ನ ಒಂದು ಕಡೆ, ಬಿಸ್ಕೆಟ್ ಒಂದು ಕಡೆ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಟ್ಯೂಟಿ ಫ್ರೂಟಿದೇನು ರೆಸಿಪಿ ಹೇಳಿದ್ನೋ ಆ ಟ್ಯೂಟಿ ಫ್ರೂಟಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದೆರಡು ಸಪ್ರೇಟ್ ಮಾಡಾಯಿತು. ನೆಕ್ಸ್ಟು ಪಾರ್ಲೆಜಿ, ಕಲರಿಗೋಸ್ಕರ ಅಷ್ಟೇ ನಾನು ಪಾರ್ಲೆಜಿ ಯೂಸ್ ಮಾಡ್ತಾ ಇರೋದು. ಓಕೆನಾ? ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಾಯ್ತು. ನೆಕ್ಸ್ಟು ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಸ್ವಲ್ಪ ಹಾಕ್ಬೇಕು. ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು, ಕ್ರೀಮಿ ಥರ. ಸೊ ಅಷ್ಟು ಗಟ್ಟಿಯಾಗಿ ಇದನ್ನ ಕಲಿಸ್ಕೋಬೇಕು, ಆಯಿತಾ? ಸೊ ಇವಾಗ ಎಷ್ಟು ಗಟ್ಟಿ ಇದೀನೋ ಇಷ್ಟೇ. ಮತ್ತೆ ಹಾಲು ಹಾಕೊಂಡ್ರೆ ತಿಳಿ ಆಗೋಗುತ್ತೆ. ಸೊ ಇಷ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಇದು ಒಂಥರ ಚಾಕ್ಲೇಟ್ ಥರನೇ ಬರುತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ. ಲೈಕ್ ನೋಡ್ತಾ ಇರ್ತೀರಾ ನೀವು. ಸೊ ಈ ಥರ ಬರುತ್ತೆ. ನೆಕ್ಸ್ಟು ಇದಾದ್ಮೇಲೆ ನಾವು ಕ್ರೀಮ್ ಏನು ತಗೋಕೊಂಡಿದ್ವೋ ಈ ಕ್ರೀಮಿಗೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಹಾಲನ್ನ ನಾನು ಸ್ವಲ್ಪ ಈ ಹಾಲು ಮತ್ತು ಕ್ರೀಮ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಗಲಿ ಅನ್ನೋಕ್ಕೋಸ್ಕರ. ಹಾಗೆ ಇದ್ರ ಜೊತೆಗೆ ಒಂದು 2 to 3 ಸ್ಪೂನ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಶುಗರ್ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನಾನು 2 to 3 ಸ್ಪೂನ್ ಅಷ್ಟೇ ಶುಗರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೈಸಾಗಿ ಮೆಲ್ಟ್ ಆಗಲಿ ಇದ್ರೊಳಗಡೆ. ಎಸ್, ಇವಾಗ ಇದನ್ನ ಸ್ವಲ್ಪ ಬಿಟ್ಬಿಡೋಣ. ಓಕೆನಾ? ನೆಕ್ಸ್ಟ್ ಇವಾಗ ಖರ್ಜೂರ ಏನು ನೆನೆಸಿಟ್ಕೊಂಡಿದ್ವೋ ಒಂದು 10 to 20 minutes ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಇದು ಈ ಥರ ಇದೆ ನೋಡಿ. ಅಂದರೆ ತುಂಬಾನೇ ನುಣ್ಣಗೆ ರುಬ್ಬೋದೇನು ಬೇಡ, ಸ್ವಲ್ಪ ಒರಟಾಗಿ ರುಬ್ಬಿದ್ರೆ ಸಾಕು. ಓಕೆ, ಈ ಥರ ಪೇಸ್ಟ್ ಆಗಿದೆ ಅಲ್ವಾ. ಇದನ್ನ ನಾನು ಸಕ್ಕರೆ ಹಾಕ್ಕೊಂಡು ಕ್ರೀಮ್ ಏನು ಮಿಕ್ಸ್ ಮಾಡ್ಕೊಂಡಿದ್ನೋ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದು ಆ್ಯಕ್ಚುಲಿ ನಾವು ಓನ್ ರೆಸಿಪಿ. ಇದು ನಾನು ಈ ಥರ ಮಾಡ್ಬೋದಲ್ವಾ ಅಂತ ನಾನು ಮಾಡ್ತಾ ಇದ್ದೀನಿ. ಇದು ಎಲ್ಲೂ ನೋಡ್ಕೊಂಡು ಮಾಡಿದ್ದಲ್ಲ, ಆ್ಯಕ್ಚುಲಿ ಮಾಡಬಹುದಲ್ಲ ಅಂತ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವಾಗ ಇದೇನು ಖರ್ಜೂರ ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ನೆನೆ ಇಟ್ಕೊಂಡಿದ್ದನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಿಮಗೆ ಡ್ರೈ ಫ್ರೂಟ್ಸ್ ಯಾವ ಥರ ಬೇಕೋ ಆ ಥರ ನೀವು ಚೂಸ್ ಮಾಡಿಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ಎರಡನ್ನೇ ತೊಗೊಳ್ತಾ ಇರೋದು. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಆದರೂ ಹಾಕೊಳ್ಳಿ ಅಥವಾ ತುಪ್ಪ ಆದರೂ ಹಾಕೊಳ್ಳಿ. ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ. ಓನ್ಲಿ ದ ರೀಸನ್ ಹತ್ಕೋಬಾರ್ದು, ಅಂದರೆ ಏನು ಸೀದೋಗ್ಬಾರ್ದು ಅನ್ನೋಕ್ಕೋಸ್ಕರ ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ. ಓಕೆನಾ? ಇವಾಗ ಇದು ಆಯಿಲ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ನಾನು ಮೊದಲನೇದಾಗಿ 1 ಕಪ್ಪು ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಯಾಕೆ ಅಂದರೆ ಇದು ನೈಸಾಗಿ ಕೆಳಗಡೆ ಬೇಸ್ ಬರಲಿ ಅನ್ನೋಕ್ಕೋಸ್ಕರ ನಾನು ಚಪಾತಿ ಹಿಟ್ಟು ತಗೊಂಡಿದ್ದೀನಿ. ಬಿಸ್ಕೆಟ್ ಎಲ್ಲ ಮಾಡ್ತಾರಲ್ವಾ, ಸೊ ಹಾಗೆ. ಸೊ ಇದಕ್ಕೆ ನಾನು 1/4 ಸ್ಪೂನಷ್ಟು ಉಪ್ಪು, ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದು ಇವಾಗ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು
ಪೇಸ್ಟ್ ಮಾಡ್ಕೊಳ್ಳೋಣ. ಲೈಕ್ ಎಲ್ಲ ಗಟ್ಟಿ ತರನೇ ಇರಬೇಕು, ಯಾವುದು ಕೂಡ ತುಂಬಾ ತೆಳ್ಳಗೆ ನೀರ್ ತರ ಆಗ್ಬಾರ್ದು. ಎಸ್, ಇವಾಗ ನಾನು ಪಾತ್ರೆಗೆ ಈ ಬೇಸ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಏನೋ ಮಿಕ್ಸ್ ಮಾಡಿಲ್ಲ, ಸೋಡಾ ಮಿಕ್ಸ್ ಮಾಡಿಲ್ಲ, ಎಂಥದ್ದು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಹಾಗೆ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆಗ್ತಿದೆ ಅಂತ. ತುಂಬಾನೇ ಚಿಕ್ಕದು ಕೇಕ್ ಮಾಡ್ತಾ ಇದೀನಿ ನಾನು. ಒಂದು ಕಪ್ ಕೇಕ್ ಅಂತಾರಲ್ಲ, ಕಪ್ ಕೇಕ್ಗಿಂತ ಒಂದ್ ಸ್ವಲ್ಪ ದೊಡ್ಡದು. ಓಕೆನಾ, ಅಷ್ಟು ಮಾಡ್ತಾ ಇದೀನಿ. ಇವಾಗ ಖರ್ಜೂರ, ಆಮೇಲೆ ಕ್ರೀಮ್, ಆಮೇಲೆ ಸಕ್ಕರೆ, ಇದೇನ್ ನಾನು ಆಡ್ ಮಾಡ್ಕೊಂಡಿದ್ನೋ ಇದ್ರ ಜೊತೆಗೆ ನಾನು ಆಡ್ ಮಾಡ್ತೀನಿ ಇವಾಗ. ಓಕೆನಾ, ಇದು ಬಂದ್ಬಿಟ್ಟು ಹಾಗೆ ಹಾಕಿದ್ರೆ ಅದು ಮಿಡ್ಲಲ್ಲಿ ಹಾಗೆ ಇದಾಗ್ಬಿಡುತ್ತೆ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಎಲ್ಲಾ ಕಡೆ ಎರಡು ಮಿಕ್ಸ್ ಆಗ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ಡಿಸೈನ್ ಮಾಡ್ಕೊಳ್ಳಿ. ಮೇಲ್ಗಡೆ ಮಾಡ್ಬೇಕು, ಒಳಗಡೆ ಇದ್ ಮಾಡ್ಬಿಟ್ರೆ ಅದು ಪೂರ್ತಿ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಲೇಯರ್ ಬರಲ್ಲ. ನೋಡೋಣ ಇದು ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ನನ್ಗುನುವೆ. ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಎಸ್, ಇವಾಗ ಈ ತರ ಆಯ್ತಲ್ವಾ. ಇದೆಲ್ಲ ಆದ್ಮೇಲೆ ಟ್ಯೂಟಿ ಫ್ರೂಟಿ, ಅದು ಏನು ರೆಸಿಪಿ ಮಾಡಿ ನಾನು ಹಾಕಿಟ್ಕೊಂಡಿದ್ನೋ ಆ ಟ್ಯೂಟಿ ಫ್ರೂಟಿನ ನೀವು ಮಿಕ್ಸ್ ಮಾಡ್ಕೋಬಹುದು. ನಿಮಗೆ ಹೇಗ್ ಬೇಕೋ ಆ ತರ ಡ್ರೈ ಫ್ರೂಟ್ಸ್, ಆಮೇಲೆ ಫ್ರೂಟ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಾಗುತ್ತೆ. ಈಗ ಹೊರಗಡೆ ತಿನ್ನೋದ್ಕಿಂತ ಇದು ನಾವು ಮಾಡಿದ್ದು ತಿನ್ನೋದು ಚೆನ್ನಾಗಿರುತ್ತೆ ಅನ್ನೋದೊಂದು ಖುಷಿ ಇರುತ್ತಲ್ವಾ. ಇಟ್ಸ್ ಆಸಮ್. ನನಗೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಸೊ ನಾನು ಇವಾಗ ಈ ತರ ಅಲಂಕಾರ ಮಾಡ್ಕೊಂಡಿದೀನಿ. ಇವಾಗ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ನ ಬೇಯಕ್ ಇಟ್ಬಿಡ್ತೀನಿ. ಓಕೆನಾ, ಬೇಯೋಕ್ ಇಟ್ಟು ಇವೆರಡನ್ನೇ ನಾನು ಬೇಯೋಕ್ ಇಡೋದು. ಇವಾಗ ಇದು ಚಾಕ್ಲೇಟ್ ಫ್ಲೇವರ್ ಹಾಕಲ್ಲ. ಓಕೆನಾ, ಬೇಯೋಕ್ ಇಟ್ಟು ಆದ್ಮೇಲೆ ಒಂದು 10 to 20 ಮಿನಿಟ್ಸ್ ಬೇಯೋಕ್ ಇಟ್ಟು ಆದ್ಮೇಲೆ ಈ ಚಾಕ್ಲೇಟ್ ಫ್ಲೇವರ್ ನಾನು ಹಾಕ್ತಾ ಇದೀನಿ. ಆಕ್ಚುಲಿ ನಾನು ಇದೇ ಮಾಡಿದ ತಪ್ಪು. ಯಾಕಂದ್ರೆ ಮೂರನ್ನು ನಾನು ಲೇಯರ್ ಬೈ ಲೇಯರ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಅಟ್ ಎ ಟೈಮ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಬರ್ತಿತ್ತೋ ಏನೋ. ಒಂದ್ ಸ್ವಲ್ಪ ಫಸ್ಟ್ ಲೇಯರ್ ಇದೆ ಚಾಕ್ಲೇಟ್ ಏನ್ ಹಾಕ್ತಿದ್ದೀನೋ ಇದೊಂದ್ ಸ್ವಲ್ಪ ಲೇಯರ್ ಮಿಕ್ಸ್ ಆಗ್ಲಿಲ್ಲ ಅಷ್ಟೇ. ಸೊ ಇವಾಗ ನಾನು ಬೇಯೋಕ್ ಇಟ್ಟಾದ್ಮೇಲೆ ತೆಗ್ದು ಇದು ಮಾಡಿರೋದು. ಎಸ್, ಇವಾಗ ನೋಡಿ ಒಂದ್ ಸ್ವಲ್ಪ ಹತ್ಕೊಳ್ತಾ ಇಲ್ಲ, ಅಂದ್ರೆ ಇದು ಕೇಕ್ ಆಲ್ರೆಡಿ ಆಗಿದೆ. ಓಕೆನಾ, ಸೊ ಇವಾಗ ಇದನ್ನ ತೆಗಿಯೋ ಸಮಯ. ತೆಗಿಯನ್ವಾ? ಟಂಟಡಾ, ಇದು ಆಕ್ಚುಲಿ ಬೇಸು, ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಎಸ್, ಫೈನಲಿ ಇಟ್ಸ್ ಲುಕಿಂಗ್ ಲೈಕ್ ದಿಸ್ ಟೈಪ್. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೂಪರ್ ಆಗಿತ್ತು ಆಕ್ಚುಲಿ. ನಂಗೆ ಮಾತ್ರ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಈ ರೆಸಿಪಿನ ನಿಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ಓಕೆನಾ. ಎಸ್, awesome. ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಕೀಪ್ ವಾಚಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ bye bye, love you.